ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಸೆಪ್ಟೆಂಬರ್ 9ನೇ ತಾರೀಕು ಒಫಿಷಿಯಲ್ ಆಗಿ ಆಪಲ್ ಕಂಪ್ನಿಯವರು ಐಫೋನ್ 18 ಸೀರೀಸ್ ನ ಲಾಂಚ್ ಮಾಡ್ತಿದ್ದಾರೆ. ಒನ್ ಆಫ್ ದ ಮೋಸ್ಟ್ ಅವೈಟೆಡ್ ಐಫೋನ್ಸ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಕೇಳ್ತಾ ಇದ್ರಿ ಬ್ರೋ ಐಫೋನ್ 18 ಸೀರೀಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದ್ರೆ ವಿಡಿಯೋ ಮಾಡಿ, ಡಿಸೈನ್ ಯಾವ ರೀತಿ ಇರುತ್ತೆ, ಸ್ಪೆಸಿಫಿಕೇಶನ್ಸ್ ಏನು, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಇವಾಗ ಒಫಿಷಿಯಲ್ ಆಗಿ ಆಪಲ್ ಕಂಪ್ನಿಯವರೇ ಅನೌನ್ಸ್ ಮಾಡಿದ್ದಾರೆ. ಸೆಪ್ಟೆಂಬರ್ 9ನೇ ತಾರೀಕು ಈ ಒಂದು ಮೊಬೈಲ್ಸ್ ಲಾಂಚ್ ಆಗ್ತಾ ಇದೆ. ಈ ಒಂದು ಇವೆಂಟ್ ಅಲ್ಲಿ 3 ಮೊಬೈಲ್ಸ್ ಲಾಂಚ್ ಆಗುತ್ತೆ. ಐಫೋನ್ 18 ಪ್ರೋ, ಐಫೋನ್ 18 ಪ್ರೋ ಮ್ಯಾಕ್ಸ್, ಹಾಗೆ ಬಂದ್ಬಿಟ್ಟು ಐಫೋನ್ ಅಲ್ಟ್ರಾ ಆಪಲ್ ಕಡೆಯಿಂದ ಬರ್ತಾ ಇರೋ ಫಸ್ಟ್ ಫೋಲ್ಡಬಲ್ ಫೋನ್ ಅಂತಾನೆ ಹೇಳ್ಬೋದು. ಈ ಸಲ ಈ ಒಂದು ಐಫೋನ್ಸ್ ಗೆ ತುಂಬಾ ಡಿಮ್ಯಾಂಡ್ ಇದೆ, ಹಾಗೆ ಬಂದ್ಬಿಟ್ಟು ಹೈಪ್ ಕೂಡ ತುಂಬಾನೇ ಇದೆ. ಈ ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಹಾಗೆ ಬಂದ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಳಗಡೆ ಹೈಪ್ ಅಂತ ಹೇಳ್ಬಿಟ್ಟು ಇರುತ್ತೆ, ಅದನ್ನ ಒಂದ್ಸಲ ಹೈಪ್ ಮಾಡಿ, ಅವಾಗ ತುಂಬಾ ಜನರಿಗೆ ಈ ಒಂದು ವಿಡಿಯೋ ರೀಚ್ ಆಗುತ್ತೆ. ಈ ಸಲ ಲಾಂಚ್ ಇವೆಂಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಇರುತ್ತೆ. ಪ್ರತಿ ವರ್ಷ ಹೆಂಗಾಗ್ತಾ ಇತ್ತು, ಎಲ್ಲ ಐಫೋನ್ಸ್ ಕೂಡ ಒಂದೇ ಸಲ ಲಾಂಚ್ ಆಗ್ತಾ ಇತ್ತು. ಸೆಪ್ಟೆಂಬರ್ ಬಂತು ಅಂದ್ರೆ ಎಲ್ಲ ಐಫೋನ್ಸ್ ಕೂಡ ಲಾಂಚ್ ಆಗ್ತಾ ಇತ್ತು. ಇವಾಗ ಲಾಸ್ಟ್ ಇಯರ್ ತಗೊಳ್ಳಿ, ಐಫೋನ್ 17, ಐಫೋನ್ ಏರ್, ಹಾಗೆ ಬಂದ್ಬಿಟ್ಟು ಐಫೋನ್ 17 ಪ್ರೋ, 17 ಪ್ರೋ ಮ್ಯಾಕ್ಸ್, ಈ ರೀತಿಯಾಗಿ 4 ಮೊಬೈಲ್ಸ್ ಲಾಂಚ್ ಆಗಿತ್ತು. ಈ ಸಲ ನಿಮಗೆ ಈ ರೀತಿಯಾಗಿ ಲಾಂಚ್ ಆಗೋದಿಲ್ಲ. ಇವಾಗ ನಿಮಗೆ ಪ್ರೋ ಮಾಡೆಲ್ಸ್ ಲಾಂಚ್ ಆಗುತ್ತೆ. ಐಫೋನ್ 18 ಪ್ರೋ, 18 ಪ್ರೋ ಮ್ಯಾಕ್ಸ್, ಅದ್ರ ಜೊತೆಗೆ ಫೋಲ್ಡಬಲ್ ಫೋನ್ ಲಾಂಚ್ ಆಗುತ್ತೆ. ಮತ್ತೆ ಐಫೋನ್ 18 ಲಾಂಚ್ ಆಗೋದಿಲ್ವಾ ಬ್ರೋ ಅಂದ್ರೆ ಅದು ಮುಂದಿನ ವರ್ಷ ಲಾಂಚ್ ಆಗುತ್ತೆ. ಏಪ್ರಿಲ್ ಇಲ್ಲ ಅಂದ್ರೆ ಮಾರ್ಚ್, ಈ ಒಂದು ತಿಂಗಳಲ್ಲಿ ನಿಮಗೆ ಐಫೋನ್ 18 ಹಾಗೆ ಬಂದ್ಬಿಟ್ಟು ಐಫೋನ್ ಏರ್ 2 ಈ ಒಂದು ಮೊಬೈಲ್ಸ್ ಲಾಂಚ್ ಆಗುತ್ತೆ. ಇನ್ನ ತುಂಬಾ ಇದೆ. ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರಾದ್ರೂ ಹೊಸ ಐಫೋನ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ವಿಡಿಯೋಸ್ ತುಂಬಾನೇ ಬರುತ್ತೆ. ಹಾಗೆ ಹೇಳದ್ನಲ್ಲ, ಕೆಳಗಡೆ ಹೈಪ್ ಬಟನ್ ಇರುತ್ತೆ. ನೀವು ಒಂದ್ಸಲ ಹೈಪ್ ಮಾಡಿದೀರಾ ಅಂದ್ರೆ ತುಂಬಾ ಜನರಿಗೆ ವಿಡಿಯೋ ರೀಚ್ ಆಗೋ ಚಾನ್ಸ್ ಇರುತ್ತೆ, ಅವ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಹೈಪ್ ಮಾಡೋದನ್ನ ಮಾತ್ರ ಮರಿಬೇಡಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಐಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಸಲ ನಿಮಗೆ 2 ಐಫೋನ್ಸ್ ಲಾಂಚ್ ಆಗುತ್ತೆ. ಐಫೋನ್ 18 ಪ್ರೋ, 18 ಪ್ರೋ ಮ್ಯಾಕ್ಸ್ ಅಂತೇಳಿ. ಈ ಮೊಬೈಲ್ಸ್ ಡಿಸೈನ್ ನೋಡೋದಾದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಡಿಸೈನ್ ವೈಸ್ ಸೇಮ್ ಟು ಸೇಮ್ ಇರುತ್ತೆ. ಐಫೋನ್ 17 ಸೀರೀಸ್ ಯಾವ ರೀತಿ ಇರುತ್ತೋ ಐಫೋನ್ 18 ಸೀರೀಸ್ ಕೂಡ ನಿಮಗೆ ನೋಡೋದಕ್ಕೆ ಸೇಮ್ ಟು ಸೇಮ್ ಇರುತ್ತೆ. ಮೇಜರ್ ಚೇಂಜಸ್ ನಿಮಗೆ ಏನು ಕೂಡ ಇರೋದಿಲ್ಲ. ಈ ಸಲ ನಿಮಗೆ ಕಲರ್ ಚೇಂಜ್ ಆಗುತ್ತೆ. ಐಫೋನ್ 17 ಸೀರೀಸ್ ಅಲ್ಲಿ ಹೈಲೈಟ್ ಕಲರ್ ಅಂದ್ರೆ ಆರೆಂಜ್ ಅಂತಾನೆ ಹೇಳ್ಬೋದು. ಈ ಸಲ ನಿಮಗೆ ಡಿಫ್ರೆಂಟ್ ಕಲರ್ಸ್ ತುಂಬಾ ಬರ್ತಾ ಇದೆ. ನಿಮಗೆ ಸ್ಕೈ ಬ್ಲೂ ಕಲರ್ ಇರುತ್ತೆ, ಡಾರ್ಕ್ ಚೆರಿ ಕಲರ್, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದೇ ಹೈಲೈಟ್ ಕಲರ್ ಅಂತಾನೆ ಹೇಳ್ಬೋದು. ಈ ಕಲರಿಗೆ ಮಾತ್ರ ತುಂಬಾ ಡಿಮ್ಯಾಂಡ್ ಇರುತ್ತೆ. ಸ್ಕೈ ಬ್ಲೂಗೆ ಎಷ್ಟಿರುತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಡಾರ್ಕ್ ಚೆರಿ ಕಲರ್ಗೆ ಮಾತ್ರ ತುಂಬಾ ಇರುತ್ತೆ. ಇದೊಂದು ರೀತಿ ಬರ್ಗಂಡಿ ಕಲರ್ ತರನೂ ಇಲ್ಲ, ರೆಡ್ ಕಲರ್ ತರನೂ ಇಲ್ಲ, ಒಂದು ಸ್ವಲ್ಪ ಮಿಕ್ಸ್ಡ್ ಅಂತಾನೆ ಹೇಳ್ಬೋದು. ನೋಡೋದಕ್ಕೆ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿದೆ. ಅದ್ರ ಜೊತೆಗೆ ಬ್ಲಾಕ್ ಕಲರ್ ಕೂಡ ಬರುತ್ತೆ, ಸಿಲ್ವರ್ ಕಲರ್ ಕೂಡ ಬರುತ್ತೆ. ಹಾಗೆ ಇದೇ ಲಾಂಚ್ ಇವೆಂಟ್ ಅಲ್ಲಿ ಫೋಲ್ಡಬಲ್ ಫೋನ್ ಕೂಡ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ ಅಲ್ಲ, ಆಲ್ಮೋಸ್ಟ್ ಕನ್ಫರ್ಮ್ ಅಂತಾನೆ ಹೇಳ್ಬೋದು. ಈ ಸಲ ನೀವು ಆಪಲ್ ಕಡೆಯಿಂದ ಫಸ್ಟ್ ಫೋಲ್ಡಬಲ್ ಫೋನ್ ನ ನೋಡಬಹುದು. ಇವಾಗ ಬರ್ತಾ ಇರೋ ಫೋಲ್ಡಬಲ್ ಫೋನ್ ವೆರಿ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಇವತ್ತಿನವರೆಗೂ ನೀವು ನೋಡಿರೋ ಫೋಲ್ಡಬಲ್ ಫೋನಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ಬಂದ್ಬಿಟ್ಟು ಸ್ಪೆಷಲ್ ಆಗಿ ಇರುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ಲ, ಆಸ್ಪೆಕ್ಟ್ ರೇಷಿಯೋ ಅನ್ನೋದು ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ನೀವು ನಾರ್ಮಲ್ ಫೋಲ್ಡಬಲ್ ಫೋನ್ ನೋಡೇ ಇರ್ತೀರಾ, ನಿಮಗೆ ಆಸ್ಪೆಕ್ಟ್ ರೇಷಿಯೋ ನೋಡಬಹುದು, ಡಿಸ್ಪ್ಲೇ ವಿಡ್ತ್ ಆಗಿರ್ಬೋದು, ಸೈಜ್ ಎಲ್ಲನೂ ಕೂಡ ಡಿಫ್ರೆಂಟ್ ಆಗಿ ಇರುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಆಪಲ್ ಕಡೆಯಿಂದ ಬರ್ತಾ ಇರೋ ಫೋಲ್ಡಬಲ್ ಫೋನ್. ನಿಮಗೆ ಒಂದು ರೀತಿ ಪಾಸ್ಪೋರ್ಟ್ ಸೈಜ್ ಇರುತ್ತೆ, ತುಂಬಾ ಸಣ್ಣ ಸೈಜ್ ಅಲ್ಲಿ ಈ ಒಂದು ಫೋಲ್ಡಬಲ್ ಫೋನ್ ಇರುತ್ತೆ. ಪಾಕೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಸ್ಯಾಮ್ಸಂಗ್ ಅವರು ಕೂಡ ಲಾಂಚ್ ಮಾಡೋದ್ರಲ್ಲ, ಸೇಮ್ ಅದೇ ಕಾನ್ಸೆಪ್ಟ್ ಅಲ್ಲಿ ಈ ಒಂದು ಫೋಲ್ಡಬಲ್ ಫೋನ್ ಬರುತ್ತೆ. ಯೂಸ್ ಮಾಡ್ಬೇಕಾರೆ, ಹಾಗೆ ಬಂದ್ಬಿಟ್ಟು ನೀವು ಕ್ಯಾರಿ ಮಾಡ್ಬೇಕಾರೇನು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಪ್ರೈಸ್ ಹತ್ತತ್ರ 2 ಲಕ್ಷದವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. 2 ಲಕ್ಷ ದಾಟಿದ್ರು ಕೂಡ ಆಶ್ಚರ್ಯ ಇಲ್ಲ. ನನಗೆ ಕೇಳಿದ್ರೆ 2 ಲಕ್ಷ ದಾಟುತ್ತೆ ಅಂತಾನೆ ಅಂತ ಇದ್ದೀನಿ. ಹತ್ತತ್ರ 2.5 ಲಕ್ಷಕ್ಕೆ ನಿಮಗೆ ಈ ಒಂದು ಫೋಲ್ಡಬಲ್ ಫೋನ್ ಲಾಂಚ್ ಆಗುತ್ತೆ. ಇನ್ನ ಐಫೋನ್ಸ್ ಅಲ್ಲಿ ಏನೇನೆಲ್ಲ ಮೇಜರ್ ಚೇಂಜಸ್ ಮಾಡ್ತಿದ್ದಾರೆ ಬ್ರೋ ಅಂದ್ರೆ, ಮೊದಲನೇದು ಡಿಸೈನ್ ವೈಸ್ ನಿಮಗೇನು ಕೂಡ ಚೇಂಜಸ್ ಇರೋದಿಲ್ಲ. ಆಸ್ ಇಟ್ ಈಸ್ ಸೇಮ್ ಡಿಸೈನ್ ಇರುತ್ತೆ. ನಿಮಗೆ ಮುಂದೆಗಡೆ ಡಿಸ್ಪ್ಲೇ ಅಲ್ಲಿ ಡೈನಾಮಿಕ್ ಐಲ್ಯಾಂಡ್ ಏನಿರುತ್ತಲ್ಲ, ಅದು ಬಂದ್ಬಿಟ್ಟು ಒಂದು ಸ್ವಲ್ಪ ಸಣ್ಣದಾಗ್ತಾ ಇದೆ. ಅಲ್ಲಿ ನಿಮಗೆ ಅಂಡರ್ ಡಿಸ್ಪ್ಲೇ ಹೋಗ್ತಾ ಇದ್ದಾರೆ. ತುಂಬಾ ಮಟ್ಟಿಗೆ ಟೆಕ್ನಾಲಜಿ ಅನ್ನೋದು ಅಂಡರ್ ಡಿಸ್ಪ್ಲೇ ಹೋಗ್ತಾ ಇದೆ. ನಿಮಗೆ ಡೈನಾಮಿಕ್ ಐಲ್ಯಾಂಡ್ ಅನ್ನೋದು ಒಂದು ಸ್ವಲ್ಪ ಸಣ್ಣದಾಗ್ತಿದೆ. ಇದೊಂದು ನಿಮಗೆ ಮೇನ್ ಹೈಲೈಟ್. ನಿನ್ನ ಫ್ರಂಟ್ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ 18 ಮೆಗಾ ಪಿಕ್ಸೆಲ್ ಇತ್ತು, ಇವಾಗ ನಿಮಗೆ 24 ಮೆಗಾ ಪಿಕ್ಸೆಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇರುತ್ತೆ. ಹಾಗೆ ಬಂದ್ಬಿಟ್ಟು ಸೆಂಟರ್ ಸ್ಟೇಜ್ ಕೂಡ ಇರುತ್ತೆ. ಸೆಂಟರ್ ಸ್ಟೇಜ್ ಮಾತ್ರ ಸೂಪರ್, ತುಂಬಾ ಜನರಿಗೆ ಇದು ಯೂಸ್ ಆಗ್ತಾ ಇದೆ. ಈ ಸಲ ಕ್ಯಾಮ್ರಾನು ಕೂಡ ಇಂಪ್ರೂವ್ ಆಗುತ್ತೆ. ನಿನ್ನ ಬ್ಯಾಕ್ ಸೈಡ್ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ 3 ಕೂಡ 48 ಮೆಗಾ ಪಿಕ್ಸೆಲ್ ಇರುತ್ತೆ. ಇವಾಗಲೂ ಕೂಡ 48 ಇದೆ, ನೆಕ್ಸ್ಟ್ ಕೂಡ ನಿಮಗೆ 48 ಇರುತ್ತೆ. ಆದ್ರೆ ಮೇಜರ್ ಚೇಂಜ್ ಏನಾಗುತ್ತೆ ಅಂದ್ರೆ ನಿಮಗೆ ಅಪ್ಯಾಚರ್ ಚೇಂಜ್ ಇರುತ್ತೆ. ವೇರಿಯಬಲ್ ಅಪ್ಯಾಚರ್ ಯೂಸ್ ಮಾಡ್ತಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಅಪ್ಯಾಚರ್ ಅನ್ನೋದು ಚೇಂಜ್ ಆಗುತ್ತೆ. ಈ ಅಪ್ಯಾಚರ್ ಚೇಂಜ್ ಆದ್ರೆ ನಮಗೆ ಏನ್ ಯೂಸ್ ಆಗುತ್ತೆ ಬ್ರೋ ಅಂದ್ರೆ, ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಇವಾಗ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ, ಇಲ್ಲಿ ಲೈಟ್ ಸೋರ್ಸ್ ಒಂದು ಸ್ವಲ್ಪ ಕಮ್ಮಿ ಇದೆ. ಆವಾಗ ನಾನು ಅಪ್ಯಾಚರ್ ಜಾಸ್ತಿ ಮಾಡಿದ್ದೀನಿ ಅಂದ್ರೆ ಲೈಟ್ ಅನ್ನೋದು ಕ್ಯಾಮ್ರಾ ಒಳಗಡೆ ತುಂಬಾ ಬರುತ್ತೆ. ಅವಾಗ ಲೋ ಲೈಟ್ ಅಲ್ಲೂ ಕೂಡ ನಿಮಗೆ ಬೆಟರ್ ಕ್ವಾಲಿಟಿ ವಿಡಿಯೋ ಬರುತ್ತೆ ಅಂತಾನೆ ಹೇಳ್ಬೋದು. ಇದು ನಿಮಗೆ 2 ರೀತಿಯಾಗಿನೂ ಕೂಡ ಯೂಸ್ ಆಗುತ್ತೆ. ಲೋ ಲೈಟ್ ಅಲ್ಲಿ ಇದ್ದಾಗೂ
ಕೂಡ ಯೂಸ್ ಆಗುತ್ತೆ. ಹೊರಗಡೆ ಲೈಟ್ ಸೋರ್ಸ್ ಜಾಸ್ತಿ ಇದ್ದಾಗೂ ಕೂಡ ಅಪ್ಯಾಚರ್ ನೀವು ಕಮ್ಮಿ ಮಾಡಿದೀರಾ ಅಂದ್ರೆ ಲೈಟ್ ಸೋರ್ಸ್ ಒಳಗಡೆ ಕಮ್ಮಿ ಬರುತ್ತೆ, ಅವಾಗ ನಿಮಗೆ ಔಟ್ಪುಟ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಒಂದು ವೇರಿಯಬಲ್ ಅಪ್ಯಾಚರ್ ಇರುತ್ತೆ. ಬೇರೆ ಫೋನ್ಸ್ ಅವರು ಯಾವಾಗೋ ಲಾಂಚ್ ಮಾಡಿದ್ದಾರೆ, ಇವಾಗ ಆಪಲ್ ಕಂಪ್ನಿಯವರು ಈ ಒಂದು ವೇರಿಯಬಲ್ ಅಪ್ಯಾಚರ್ ಇಂದ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಇದೊಂದು ನಿಮಗೆ ಮೇನ್ ಹೈಲೈಟ್. ಇನ್ನು ಡಿಸ್ಪ್ಲೇ ವಿಷಯಕ್ಕೆ ಬಂದ್ರೆ 6.9 ಇಂಚಸ್ M16 ಪ್ಯಾನಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇವತ್ತಿನವರೆಗೂ ಬಂದಿರೋ ಡಿಸ್ಪ್ಲೇಸ್ ಅಲ್ಲಿ ಇದೊಂದು ಸ್ವಲ್ಪ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಈ ಒಂದು ಪ್ಯಾನಲ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಹಾಗೆ ಬಂದ್ಬಿಟ್ಟು ಆಪಲ್ ಬಯೋನಿಕ್ 820 ಚಿಪ್ಸೆಟ್ ನ ಯೂಸ್ ಮಾಡ್ತಿದ್ದಾರೆ. ಆಪಲ್ ಕಡೆಯಿಂದ ಬರ್ತಾರೋ ಫಸ್ಟ್ 2 ನ್ಯಾನೋಮೀಟರ್ ಚಿಪ್ಸೆಟ್ ಅಂತಾನೆ ಹೇಳ್ಬೋದು. ತುಂಬಾನೇ ಪವರ್ಫುಲ್ ಇರುತ್ತೆ. 2 ನ್ಯಾನೋಮೀಟರ್ ಚಿಪ್ಸೆಟ್ ಇಲ್ಲ, ಇದೆ ಫಸ್ಟ್ 2 ನ್ಯಾನೋಮೀಟರ್ ಚಿಪ್ಸೆಟ್. ನಿಮಗೆ ತುಂಬಾನೇ ಪವರ್ಫುಲ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಪವರ್ ಎಫಿಷಿಯಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಹಾಗೆ ಬಂದ್ಬಿಟ್ಟು AI ಫೀಚರ್ಸ್ ಕೂಡ ನಿಮಗೆ ಒಂದು ಸ್ವಲ್ಪ ಜಾಸ್ತಿನೇ ಕೊಡ್ತಿದ್ದಾರೆ. ಈ ಸಲ ನಿಮಗೆ 5G ಮಾಡಮ್ ಚೇಂಜ್ ಆಗ್ತಾ ಇದೆ. ಪ್ರತಿ ವರ್ಷ ಏನ್ ಮಾಡೋರು ಅಂದ್ರೆ ಕ್ವಾಲ್ಕಾಮ್ ಇಂದ 5G ಮಾಡಮ್ ನ ತಗೊಂತಾ ಇದ್ರು. ಈ ಸಲ ಆಪಲ್ ಕಂಪ್ನಿಯರೇ ಓನ್ ಆಗಿ 5G ಮಾಡಮ್ ನ ಇಟ್ಟಿದ್ದಾರೆ. ಐಫೋನ್ ಏರ್ ಅಲ್ಲಿ ನೋಡಬಹುದು ಫಸ್ಟ್ ಆಪಲ್ 5G ಮಾಡಮ್ ನ ಅದರಲ್ಲಿ ಯೂಸ್ ಮಾಡಿದ್ರು. ಈ ಸಲ ಎಲ್ಲ ಐಫೋನ್ಸ್ ಅಲ್ಲೂ ಕೂಡ ಆಪಲ್ ಕಂಪ್ನಿಯವರೇ ತಯಾರು ಮಾಡಿರೋ AI ಮಾಡಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. 5G ಮಾಡಮ್ ನ ಇವ್ರದೇ ಯೂಸ್ ಮಾಡ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಬ್ಯಾಟ್ರಿ ವೈಸ್ ಮೇಜರ್ ಚೇಂಜಸ್ ಇರೋದಿಲ್ಲ, ನಿಮಗೆ ಬ್ಯಾಟ್ರಿ ಎಲ್ಲ ಸೇಮ್ ಟು ಸೇಮೇ ಇರುತ್ತೆ. ಹಾಗೆ ಬಂದ್ಬಿಟ್ಟು ಸೈಡ್ ಅಲ್ಲಿ ನಿಮಗೆ ಕ್ಯಾಪ್ಚರ್ ಬಟನ್ ಏನಿದೆಲ್ಲ, ಈ ಸಲ ನಮಗೆ ಒಂದು ಸ್ವಲ್ಪ ಗೆಸ್ಚರ್ ಟೈಪ್ ಇತ್ತು, ಈ ಸಲ ನಿಮಗೆ ಫಿಸಿಕಲ್ ಬಟನ್ ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇದೊಂದು ಚೇಂಜ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಮೇಜರ್ ಆಗಿ ನಿಮಗೆ ಚೇಂಜ್ ಇರೋದಿಲ್ಲ, ಅಂದ್ರೆ ಓವರ್ ವ್ಯೂ ಆಗಿ ನೀವು 17 Pro 18 Pro ಪಕ್ಕದಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ ಕಲರ್ ನೋಡ್ಬಿಟ್ಟು ಐಡೆಂಟಿಫೈ ಮಾಡಬೇಕು ಬಿಟ್ರೆ ನಿಮಗೆ ಸ್ಪೆಸಿಫಿಕೇಶನ್ ವೈಸ್ ತುಂಬಾ ಚೇಂಜಸ್ ಇರೋದಿಲ್ಲ. ಆದ್ರೆ ಓವರ್ ಆಲ್ ಆಗಿ ಕೆಲವೊಂದು ಮೈನರ್ ಚೇಂಜಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇದಿಷ್ಟು ಕೂಡ ಫೈನಲ್ ಸ್ಪೆಸಿಫಿಕೇಶನ್ ಲಿಸ್ಟ್. ಹಾಗೆ ಬಂದ್ಬಿಟ್ಟು ಡಿಸೈನ್ ಕೂಡ ಸೇಮ್ ಟು ಸೇಮೇ ಇರುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ ನಿಮಗೆಲ್ಲೋ ಒಂದು ಕಡೆ ಸ್ಪೆಸಿಫಿಕೇಶನ್ ಚೇಂಜ್ ಆಗ್ಬೋದು, ಇಲ್ಲಾಂದ್ರೆ ಆಗೋದಿಲ್ಲ. ಮ್ಯಾಕ್ಸಿಮಮ್ ಆಗಿ ಈ ಸ್ಪೆಸಿಫಿಕೇಶನ್ಸ್ ಇಂದಾನೆ ಮೊಬೈಲ್ಸ್ ಅನ್ನೋದು ಲಾಂಚ್ ಆಗುತ್ತೆ. ಇನ್ನು ಪ್ರೈಸ್ ಕೂಡ ಈ ಸಲ ನಿಮಗೆ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಐಫೋನ್ಸ್ ಒಂದು 15 ರಿಂದ 20 ಸಾವಿರ ಪ್ರೈಸ್ ಹೈಕ್ ಆಗೋ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಪ್ರತಿ ವರ್ಷ 1,20,000 ಲಾಂಚ್ ಮಾಡಿದ್ರೆ ಈ ಸಲ ನಿಮಗೆ 1,35,000 ಆಗ್ಬೋದು, 1,40,000 ಕೂಡ ಆಗ್ಬೋದು. ಒಂದು ಸ್ವಲ್ಪ ಪ್ರೈಸ್ ಅಲ್ಲಿ ನೀವು ಒಂದು ಸ್ವಲ್ಪ ಡಿಫರೆನ್ಸ್ ಅನ್ನೋದು ನೋಟಿಸ್ ಮಾಡ್ತೀರಾ. ನಿನ್ನ ಫೋಲ್ಡಬಲ್ ಫೋನ್ ಬಗ್ಗೆ ಹೇಳ್ಬೇಕಾಗಿಲ್ಲ, 2 ರಿಂದ 2.5 ಲಕ್ಷ ಮಧ್ಯದಲ್ಲಿ ನಿಮಗೆ ಆ ಒಂದು ಫೋಲ್ಡಬಲ್ ಫೋನ್ ಲಾಂಚ್ ಆಗ್ಬೋದು. ಸೊ ನೋಡೋಣಂತೆ ಸೆಪ್ಟೆಂಬರ್ 9ನೇ ತಾರೀಕು ಈ ಒಂದು ಮೊಬೈಲ್ಸ್ ನ ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಿದ್ದಾರೆ. ಅವಾಗ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಅವಾಗ ನಾನು ಬೇಕಂದ್ರೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರು ಹೊಸ ಐಫೋನ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿರ್ತಾರಲ್ಲ ಅವರಿಗೆ ವಿಡಿಯೋ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಈ ತರ ಇನ್ಫಾರ್ಮೇಶನ್ ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ತುಂಬಾ ವಿಡಿಯೋಸ್ ಬರುತ್ತೆ. ಹಾಗೆ ಹೈಪ್ ಮಾಡೋದನ್ನ ಮಾತ್ರ ಮರಿಬೇಡಿ.